ರಾಜ್ಯ ಸರ್ಕಾರವು ಮಾದಕ ದ್ರವ್ಯಗಳ ವಿರುದ್ಧ ಶೂನ್ಯ ಸಹಿಷ್ಣುತೆಯನ್ನು ಘೋಷಿಸಿದೆ. ಈ ನಡುವೆ ಡ್ರಗ್ಸ್ ಮುಕ್ತ ಮಂಗಳೂರು ಅಭಿಯಾನವನ್ನು ಮತ್ತಷ್ಟು ಬಿಗಿಗೊಳಿಸಿರುವ ಮಂಗಳೂರು ಪೊಲೀಸರು ಡ್ರಗ್ಸ್ ಪೂರೈಕೆ ಮತ್ತು ಮಾರಾಟಗಾರರುಗಳಿಗೆ ಕುಣಿಕೆ ಹಾಕುತ್ತಿರುವುದು ಮಾತ್ರವಲ್ಲದೆ ಡ್ರಗ್ಸ್ ಪೂರೈಕೆ ಜಾಲವನ್ನೇ ಜಾಲಾಡುತ್ತಿದ್ದಾರೆ. ಈ ವರ್ಷ ಈವರೆಗೆ ಕಾಲೇಜುಗಳಲ್ಲಿ 1500 ಮಂದಿ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದಲ್ಲದೆ ಸಾರ್ವಜನಿಕ ಸ್ಥಳಗಳು ಸೇರಿದಂತೆ ಇತರ ಕಡೆಗಳಲ್ಲಿ ಪೊಲೀಸರು ದಿಢೀರ್ ಪರಿಶೀಲನೆ ನಡೆಸಿ ಸುಮಾರು 1000 ಮಂದಿಯನ್ನು ಪರೀಕ್ಷೆಗೊಳಪಡಿಸಿದ್ದು, ಈ ಸಂದರ್ಭ 50 ಮಂದಿ ವಿದ್ಯಾರ್ಥಿಗಳು ಹಾಗೂ ಕಾಲೇಜುಗಳಲ್ಲಿ ತಪಾಸಣೆಯ ವೇಳೆ 8 ಮಂದಿ ವಿದ್ಯಾರ್ಥಿಗಳು ಸೇವನೆ ಮಾಡಿರುವುದು ಪತ್ತೆಯಾಗಿದೆ. ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಿ ಪುನರ್ವಸತಿ ಅಗತ್ಯವಿದ್ದಲ್ಲಿ ಕಲ್ಪಿಸಲಾಗಿದೆ. ಎಲ್ಲಾ ಕಾಲೇಜುಗಳವರು ಕೂಡ ಜವಾಬ್ದಾರಿ ವಹಿಸಿ ಡ್ರಗ್ಸ್ ತಡೆ ಸಮಿತಿ ಆರಂಭಿಸಿದ್ದಾರೆ. ಎಲ್ಲಾ ಕಾರ್ಯಗಳು ಸಂಯೋಜಿತವಾಗಿ ಪ್ಲಾನ್ ಪ್ರಕಾರ ನಡೆಯುತ್ತಿದೆ. ಇದೇ ರೀತಿ 5-6 ತಿಂಗಳು ಮುಂದುವರಿಸಿದರೆ ಮಂಗಳೂರು ಡ್ರಗ್ಸ್ ಮುಕ್ತ ಆಗಬಹುದು ಎಂದು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಡಿಮ್ಯಾಂಡ್ ಸೈಡ್ ನಾವು ನೋಡ್ತಾ ಇರೋದು ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್. ಸೊ ಇವರಲ್ಲಿ ಡಿಮ್ಯಾಂಡ್ ಕಡಿಮೆ ಮಾಡಲಿಕ್ಕೆ ಒಂದು ಅವೇರ್ನೆಸ್ ಮತ್ತು ಎಲ್ಲ ಕಾಲೇಜಸ್ ಎಲ್ಲ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಈ ವಾಲಂಟರಿ ಡ್ರಗ್ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಕಳೆದ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದನ್ನು ಈ ವರ್ಷ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ವರ್ಷ ಒಟ್ಟು ಈವರೆಗೆ ಎಲ್ಲ ಕಾಲೇಜಸಲ್ಲಿ ಕೂಡ ಸುಮಾರು 1500 ಜನ ಸ್ಟೂಡೆಂಟ್ಸ್ಗೆ ಟೆಸ್ಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪೊಲೀಸರು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಸರ್ಪ್ರೈಸ್ ಆಗಿ 1000 ಜನ ಸ್ಟೂಡೆಂಟ್ಸ್ಗೆ ಟೆಸ್ಟ್ ಮಾಡಿದ್ದಾರೆ. ಒಟ್ಟು ಪೊಲೀಸರು ಟೆಸ್ಟ್ ಮಾಡಿದಾಗ ಒಂದು 50 ಸ್ಟೂಡೆಂಟ್ಸ್ ಪಾಸಿಟಿವ್ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಕಾಲೇಜಸ್ ಟೆಸ್ಟ್ ಮಾಡಿದಾಗ ಕೂಡ 8 ಜನ ಪಾಸಿಟಿವ್ ಬಂದಿದ್ದಾರೆ. ಎಲ್ಲರಿಗೆ ಕೂಡ ಕೌನ್ಸಿಲಿಂಗ್ ನೀಡಲಾಗಿ ಎಲ್ಲೆಲ್ಲಿ ರಿಹ್ಯಾಬಿಲಿಟೇಷನ್ ಬೇಕು ಇವರೆಲ್ಲರಿಗೆ ರಿಹ್ಯಾಬಿಲಿಟೇಷನ್ ಕೂಡ ನೀಡಲಾಗ್ತಾ ಇದೆ. ಸೊ ಎಲ್ಲ ಕಾಲೇಜಿನವರು ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಂಡು ಪ್ರತಿ ಕಡೆ ಕೂಡ ಆ್ಯಂಟಿ ಡ್ರಗ್ ಕಮಿಟಿ ಸ್ಟಾರ್ಟ್ ಮಾಡಿದ್ದಾರೆ. ಮಾಡುವಂಥ ಕೆಲಸ ಎಲ್ಲವೂ ಕೂಡ ಕೋಆರ್ಡಿನೇಟೆಡ್ ಆಗಿ ಪ್ಲಾನ್ ಪ್ರಕಾರ ನಡೀತಾ ಇದೆ. ಇದೇ ರೀತಿ ಒಂದು 5 to 6 months ನಾವು ಕಂಟಿನ್ಯೂ ಮಾಡಿದರೆ ವಿ ಕ್ಯಾನ್ ಟೆಲ್ ದಟ್ ಕಾನ್ಫಿಡೆಂಟ್ಲಿ ಆಲ್ಮೋಸ್ಟ್ ನಿಲ್ಲಾಗ್ತದೆ ಅಂತೇಳಿ ಹೇಳ್ಬೋದು. ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿಯೂ ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆಯು ಸಮನ್ವಯತೆಯೊಂದಿಗೆ ಮುಂದುವರೆಸಿದ್ದು, ಕಳೆದ 5 ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಮುಖ ಪೆಡ್ಲರ್ಗಳನ್ನು ಪಟ್ಟಿ ಮಾಡಿ ಬಂಧಿಸುವ ಕಾರ್ಯ ನಡೆಸಲಾಗಿದೆ. 3 ಮಂದಿ ನಿಯಮಿತ ಪೆಡ್ಲರ್ಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ರಾಜ್ಯ ಮಟ್ಟದ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಹೆಸರಿನ ಮಾದಕ ದ್ರವ್ಯ ವಿರೋಧಿ ಅಭಿಯಾನವು ಮುಂದುವರಿಯುತ್ತಿದ್ದು, ದಕ್ಷಿಣ ಕನ್ನಡ ಮತ್ತು ಮಂಗಳೂರು ಪೊಲೀಸ್ ವ್ಯಾಪ್ತಿಯಲ್ಲಿ ಸಮನ್ವಯದೊಂದಿಗೆ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ತಿಳಿಸಿದ್ದಾರೆ. ಹಲವು ಕಡೆ ರೇಡ್ಗಳನ್ನು ಮಾಡಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿನಲ್ಲಿಯೂ ಕೂಡ ಕಳೆದ 5 ವರ್ಷಗಳಿಗಿಂತ ಸೇರಿ ನೋಡಿದರೇನು ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಡ್ರಗ್ಸನ್ನು ರಿಕವರ್ ಮಾಡಿದ್ದೀವಿ. ಯಾರ್ಯಾರು ಮೇನ್ ಪೆಡ್ಲರ್ಸ್ ಇದ್ದಾರೋ ಅವ್ರ ಮೇಲೆ ಲಿಸ್ಟ್ ಮಾಡಿನೂ ಕ್ರಮ ತೊಗೊಂಡಿದ್ದೀವಿ. ಪಿಟ್ ಆ್ಯಂಡ್ DPS ಕಾಯ್ದೆ ಅಡಿ 3 ಜನವನ್ನು ಪ್ರಿವೆಂಟಿವ್ ಆಗಿ ಡಿಟೈನ್ ಮಾಡಿದ್ದೀವಿ. ಯಾರ್ಯಾರು ರೆಗ್ಯುಲರ್ ಪೆಡ್ಲರ್ಸ್ ಇದ್ದಾರೋ ಅವರನ್ನು ಪ್ರಿವೆಂಟಿವ್ ಡಿಟೆಕ್ಷನ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದೀವಿ. ಸೊ ಇದು ರಿಲೇಟೆಡ್ ಆಗಿ ರಾಜ್ಯ ಮಟ್ಟದಲ್ಲಿ ಸ್ಪೆಷಲ್ ಆಗಿ ಒಂದು ಕ್ಯಾಂಪೇನು ಮಾಡಬೇಕು ಎಂದು ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಅದು ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಎಂದು ಒಂದು ಕ್ಯಾಂಪೇನ್ ಮಾಡಬೇಕು ಎಂದು ಈ ನಿಟ್ಟಿನಲ್ಲಿ ಒಂದು ಜಾಯಿಂಟ್ ಪ್ರೆಸ್ ಮೀಟನ್ನು ಮಾಡಲಾಗ್ತಾ ಇದೆ. ಸೊ ಈಗಲ ಮತ್ತೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಮಿಷನರೇಟ್ ವ್ಯಾಪ್ತಿನಲ್ಲಿ ಈ ಡ್ರಗ್ಸ್ ವಿರುದ್ಧ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮುಂದುವರಿಸಬೇಕಾಗಿದೆ. ಅದನ್ನು ಮುಂದುವರಿಸ್ತೀವಿ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.